ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಕಣಕ್ಕಿಳಿದಿರುವಂತಹ ಕೆಎಸ್ ಈಶ್ವರಪ್ಪನವರು ತಮ್ಮ ಪ್ರಣಾಳಿಕೆಯನ್ನ ಇದೀಗ ಘೋಷಣೆ ಮಾಡಿದ್ದಾರೆ. ತಾವು ಗೆದ್ರೆ ಏನೆಲ್ಲ ಮಾಡ್ತೀನಿ ಅಂತ. ಹಿಂದುತ್ವದ ಉಳಿವು, ಪಕ್ಷದ ಶುದ್ಧೀಕರಣ ನನ್ನ ಗುರಿ ಎಂದಿದ್ದಾರೆ. ಅಪ್ಪ ಮಕ್ಕಳಿಂದ ರಾಜ್ಯ ಬಿಜೆಪಿ ಮುಕ್ತಗೊಳಿಸುವುದೇ ಪ್ರಣಾಳಿಕೆಯ ಮೂಲ ಉದ್ದೇಶ ಅಂತ ಹೇಳಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರ ಪ್ರಣಾಳಿಕೆ ಇದೀಗ ಹಿಂದುತ್ವದ ಉಳಿವು, ಪಕ್ಷದ ಶುದ್ಧೀಕರಣವೇ ನನ್ನ ಪ್ರಣಾಳಿಕೆ ಅಂತ ಹೇಳಿರುವಂಥದ್ದು. ಅದರ ಜೊತೆಗೆ ಅಪ್ಪ ಮಕ್ಕಳಿಂದ ರಾಜ್ಯ ಬಿಜೆಪಿ ಮುಕ್ತಗೊಳಿಸುವುದೇ ನನ್ನ ಉದ್ದೇಶ ಅಂತ ಪ್ರಣಾಳಿಕೆಯಲ್ಲಿ ಇದೀಗ ಕೆಎಸ್ ಈಶ್ವರಪ್ಪ ಉಲ್ಲೇಖ ಮಾಡಿದ್ದಾರೆ. ಮೋದಿ, ಅಮಿತ್ ಶಾ ಹೇಳಿದ್ರು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ. ಸೊ ಬೇರೆ ಯಾರೇ ಹೇಳಿದ್ರು ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿಯುವುದಿಲ್ಲ. ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ. ಹಾಗಾಗಿ ನಾನು ಯಾರ ಮಾತಿಗೂ ಕೂಡ ಜಗ್ಗಲ್ಲ ಬಗ್ಗಲ್ಲ. ನನ್ನ ಉದ್ದೇಶ ಒಂದೇ, ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾ ಇದೆ. ಅಪ್ಪ ಮಕ್ಕಳಿಂದ ರಾಜ್ಯ ಬಿಜೆಪಿಯಿಂದ ಮುಕ್ತಿ ಸಿಗಬೇಕಾಗಿದೆ. ಅಪ್ಪ ಮಕ್ಕಳ ರಾಜ್ಯ ಭಾರಕ್ಕೆ ಇತ್ತ ಪಕ್ಷದ ಕಾರ್ಯಕರ್ತರು ನಲಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಹಿಂದುತ್ವ ಉಳಿವಿಗೆ ಮತ್ತು ಪಕ್ಷದ ಉಳಿವಿಗೆ ಹಾಗೂ ಅಪ್ಪ ಮಕ್ಕಳಿಂದ ಕಾರ್ಯಕರ್ತರನ್ನ ಉಳಿಸೋದಕ್ಕೆ ನಾನು ಕಂಪ್ಲೀಟ್ ಆಗಿ ಕೆಲಸವನ್ನ ಮಾಡ್ತೇನೆ ಅಂತ ತಮ್ಮ ಪ್ರಣಾಳಿಕೆಯನ್ನ ಘೋಷಿಸಿದ್ದಾರೆ. ನೋಡ್ತಾ ಇದ್ದೀರಿ, ತಮ್ಮ ಟ್ವಿಟರ್ ಖಾತೆಯಲ್ಲಿ ಕೆಎಸ್ ಈಶ್ವರಪ್ಪನವರು ಟ್ವೀಟ್ ಅನ್ನು ಕೂಡ ಮಾಡಿರುವಂಥದ್ದನ್ನ. ರಾಜ್ಯ ಬಿಜೆಪಿ ಫಾರ್ ಕರ್ನಾಟಕ ನಮ್ಮ ಅಧ್ಯಕ್ಷ BY ವಿಜಯೇಂದ್ರ ಅವರ ಒಂದು ಆಡಳಿತದಲ್ಲಿ ಇವತ್ತು ರಾಜ್ಯ ನಲಿಗೆ ಹೋಗ್ತಾ ಇದೆ. ಇತ್ತ ಹಿಂದುತ್ವದ ಉಳಿವು, ಪಕ್ಷದ ಶುದ್ಧೀಕರಣ, ಅಪ್ಪ ಮಕ್ಕಳಿಂದ ರಾಜ್ಯ ಬಿಜೆಪಿಯನ್ನ ಮುಕ್ತ ಮಾಡುವಂಥದ್ದು, ಅಪಪ್ರಚಾರ ಮಾಡಿ ರಾಷ್ಟ್ರ ಭಕ್ತರಲ್ಲಿ ಗೊಂದಲ ಮೂಡಿಸುವುದನ್ನು ನಿಲ್ಲಿಸಿ, ಅಥವಾ ಬೇರೆ ಯಾರೇ ಹೇಳಿದ್ರು ಕೂಡ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ. ಅಮಿತ್ ಶಾ ಆಗಿರಲಿ, ನರೇಂದ್ರ ಮೋದಿ ಅವರಾಗಲಿ, ಯಾರೇ ಹೇಳಲಿ, ಬಿಜೆಪಿಯನ್ನ ಅಪ್ಪ ಮಕ್ಕಳಿಂದ ರಾಜ್ಯದಲ್ಲಿ ಮುಕ್ತಿ ಮಾಡೋದೇ ನನ್ನ ಚುನಾವಣಾ ಪ್ರಣಾಳಿಕೆ ಅಂತ ಇದೀಗ ಕೆಎಸ್ ಈಶ್ವರಪ್ಪ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಕೆಎಸ್ ಈಶ್ವರಪ್ಪ ಇದೀಗ ಮತ್ತೆ BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸಮರ ಸಾರಿದ್ದಾರೆ. BY ರಾಘವೇಂದ್ರ ವಿರುದ್ಧವೇ ಈ ಬಾರಿ ಶಿವಮೊಗ್ಗದ ಲೋಕಸಭಾ ಚುನಾವಣಾ ಕಣದಲ್ಲಿ ಸ್ಪರ್ಧೆಗಿಳಿದಿರುವಂತಹ ಈಶ್ವರಪ್ಪ ಇದೀಗ ಸೆಡ್ಡು ಹೊಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ನಾನು ಚುನಾವಣೆಯಿಂದ ಹಿಂದೆ ಸರಿಯೋದಿಲ್ಲ. ನನಗೆ ಮೋದಿ ಅವರೇ ಹೇಳಲಿ ಅಥವಾ ಅಮಿತ್ ಶಾ ಅವರೇ ಹೇಳಲಿ, ಯಾರೇ ಹೇಳಿದ್ರು ಕೂಡ ಸ್ಪರ್ಧೆಯಿಂದ ನಾನು ಹಿಂದೆ ಸರಿಯೋ ಮಾತೇ ಇಲ್ಲ. ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ. ನಾನು ನನ್ನ ಪಕ್ಷದ ಉಳಿವಿಗಾಗಿ ಕೆಲಸ ಮಾಡ್ತೀನಿ, ಪಕ್ಷದ ಶುದ್ಧೀಕರಣ ಮಾಡ್ತೀನಿ, ಅಪ್ಪ ಮಕ್ಕಳಿಂದ ಪಕ್ಷವನ್ನು ಉಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತು ಕಾರ್ಯಕರ್ತರು ನಲಿಗೆ ಹೋಗ್ತಾ ಇದ್ದಾರೆ. ರಾಷ್ಟ್ರ ಭಕ್ತರಲ್ಲಿ ಒಂದಷ್ಟು ಅಪಪ್ರಚಾರಗಳ ಮೂಲಕ ಗೊಂದಲವನ್ನು ಹುಟ್ಟಾಕ್ತಾ ಇದ್ದಾರೆ. ಇದೆಲ್ಲದರಿಂದ ಇವತ್ತು ಮುಕ್ತಿಯನ್ನು ಕೊಡಬೇಕಾಗಿದೆ. ಆ ಮುಕ್ತಿ ಕೊಡೋಕ್ಕಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ನನ್ನ ಗೆಲುವೇ ಈ ಎಲ್ಲ ವಿಚಾರಗಳಿಗೆ ಉತ್ತರ ಅಂತೇಳಿ ಕೆಎಸ್ ಈಶ್ವರಪ್ಪ ಇದೀಗ ಸೆಡ್ ಹೊಡೆದಿದ್ದಾರೆ. ಮತ್ತೊಮ್ಮೆ BS ಯಡಿಯೂರಪ್ಪನವರ ಕುಟುಂಬಕ್ಕೆ, BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವೇ ಕಣದಲ್ಲಿರುವಂಥ ಕೆಎಸ್ ಈಶ್ವರಪ್ಪ ಇದೀಗ BS ಯಡಿಯೂರಪ್ಪನವರ ಕುಟುಂಬವನ್ನು ಉಲ್ಲೇಖಿಸಿ ಅಪ್ಪ ಮಕ್ಕಳ ಹಿಡಿತದಲ್ಲಿ ರಾಜ್ಯ ಬಿಜೆಪಿ ನಲಿಗೆ ಹೋಗ್ತಾ ಇದೆ. ಈಗ ಅದರಿಂದ ಮುಕ್ತಿ ಪಡ್ಕೊಳ್ಬೇಕಾದ ಕೆಲಸ ಆಗಬೇಕಾಗಿದೆ. ಹೀಗಾಗಿ ನಾನು ಗೆಲ್ತೇನೆ, ಗೆದ್ದು ಮತ್ತೆ ಬಿಜೆಪಿಗೆ ಬೆಂಬಲ ಕೊಡ್ತೀನಿ. ಬಿಜೆಪಿ ನನ್ನ ಮಾತೃಪಕ್ಷ. ಆದರೆ ಈ ರೀತಿಯಾಗಿ ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸ್ತಾ ಇರುವಂಥದ್ದು, ಪಕ್ಷದಲ್ಲಿ ಕೆಲವರನ್ನು ಮೂಲೆ ಗುಂಪು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂಥದ್ದು, ಇದನ್ನೆಲ್ಲ ಕೂಡ ಸಹಿಸಿಕೊಂಡು ಇರೋದಕ್ಕೆ ನನ್ನಿಂದ ಆಗೋದಿಲ್ಲ. ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಂದರೆ ಇವತ್ತು ನಾನು ಚುನಾವಣೆ ಕಣಕ್ಕಿಳಿಬೇಕು. ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ. ಯಾರು ಕೂಡ ನನ್ನ ಸ್ಪರ್ಧೆಯಿಂದ ಹಿಂದೆ ತಗೊಳ್ಳಿ ಅಂತ ಹೇಳ್ಬೋದು. ಆದರೆ ಯಾರ ಮಾತನ್ನೂ ನಾನು ಕೇಳೋದಿಲ್ಲ, ಯಾರ ಮಾತಿಗೂ ಕೂಡ ನಾನು ಸೊಪ್ಪು ಹಾಕೋದಿಲ್ಲ. ನಾನು ಸ್ಪರ್ಧೆಯಲ್ಲಿ ಖಂಡಿತವಾಗಲೂ ಇದ್ದೇ ಇರ್ತೀನಿ, ಗೆದ್ದೇ ಗೆಲ್ತೀನಿ. ಗೆದ್ದು ಇವತ್ತು ನಾನು ಕೊಟ್ಟಿರುವಂಥ ವಿಶ್ವಾಸವನ್ನು ಉಳಿಸ್ಕೊಳ್ತೀನಿ. ನನ್ನ ಪ್ರಣಾಳಿಕೆಯೇ ಇದು. ಯಾರೇ ನನ್ನ ವಿರುದ್ಧ ಸ್ಪರ್ಧೆ ಮಾಡಲಿ, ಅವರನ್ನು ಸೋಲಿಸಿ ಗೆದ್ದು ನಾನು ಇವತ್ತು ಹಿಂದುತ್ವವನ್ನು ಉಳಿಸ್ತೇನೆ, ಪಕ್ಷದ ಶುದ್ಧೀಕರಣವನ್ನು ಮಾಡ್ತೇನೆ, ಅಪ್ಪ ಮಕ್ಕಳಿಂದ ಪಕ್ಷವನ್ನು ಉಳಿಸ್ಕೊಳ್ತೇನೆ ಅಂತ ಇದೀಗ ಕೆಎಸ್ ಈಶ್ವರಪ್ಪ ಇದೀಗ ಗುಡುಗಿರುವಂಥದ್ದು.